ಮಳೆ ಬರುವ ಹಾಗಿದೆ. ನೀವಿಲ್ಲಿ ನೋಡ್ಬೋದು, ಒಮ್ಮೆ ಮಳೆ ಬಂದು ಹೋಯ್ತು. ಮಳೆಗಾಲದಲ್ಲಿ ಆಚೆ ಈಚೆ ಹೋಗ್ಲಿಕ್ಕೇ ಕಷ್ಟ ಮಾರ್ರೆ. ಅದರಲ್ಲಿ ನಾನಿವತ್ತು ಒಂದು ಔಟ್ಸೈಡ್ ಹೋಗಿದ್ದೇನೆ. ಎಲ್ಲಿದ್ದೇನೆ ಅಂದರೆ, ಇವಾಗ ಹೋಟೆಲ್ಗೆ ಬಂದಿದ್ದೇನೆ. ಸಾಕಾಯಿತು ಮಾರ್ರೆ ಬಸ್ಸಿನಲ್ಲಿ ಜರ್ನಿ ಮಾಡಿ. ಹಾಗೆ ಜೋರು ಹಸಿವಾಯಿತು. ಅದಕ್ಕೊಂದು ಹೋಟೆಲ್ ಸಿಕ್ತು. ಹೋಟೆಲಲ್ಲಿ ಒಂದೊಳ್ಳೆ ವೆರೈಟಿ ಫುಡ್ಡುಗಳ ಮೆನು ಹಾಕಿದ್ದಾರೆ. ಅದೆಲ್ಲ ಬೇಡ ಅಂತ ಬಿಟ್ಟು ನಾನು ಊಟವನ್ನು ಆರ್ಡರ್ ಮಾಡಿದೆ. ಮಿನಿ ಮೀಲಲ್ಲಿ ಇತ್ತು ಬಾಯ್ಲ್ಡ್ ರೈಸ್ ಮತ್ತು ಕ್ಯಾಬೇಜ್ ಪಲ್ಯ, ಅದರೊಟ್ಟಿಗೆ ಒಂದು ಈರುಳ್ಳಿ ಮತ್ತು ಮ್ಯಾಂಗೋದ್ದು ಉಪ್ಪಿನಕಾಯಿ ಇತ್ತು. ಮತ್ತು ಎಗ್ ಮಸಾಲವನ್ನು ಆರ್ಡರ್ ಮಾಡಿದ್ದು. ಎಗ್ ತಿನ್ನುವ ಅಂತ ಮನಸ್ಸಾಯಿತು, ಅದಕ್ಕೆ ಊಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಬೇಕು ಇವಾಗ ಟೇಸ್ಟ್ ಹೇಗೆ ಉಂಟು ಅಂತ. ನೋಡುವಾಗಲೇ ಗೊತ್ತಾಗ್ತದೆ ಮಸಾಲಕ್ಕೆ ಅಷ್ಟು ಖಾರ ಆ್ಯಡ್ ಮಾಡಲಿಲ್ಲ ಅಂತ. ನನಗೆ ಸ್ವಲ್ಪ ಸಪ್ಪೆ ಸಪ್ಪೆ ಆಯಿತು, ಯಾಕಂದರೆ ನಾನು ಖಾರ ತಿನ್ನೋದು ಜಾಸ್ತಿ, ಹಾಗಾಗಿ. ಮತ್ತು ಹಾಗೂ ಹೀಗೂ ಊಟವನ್ನು ಕಂಪ್ಲೀಟ್ ಮಾಡಿದೆ. ಟೇಸ್ಟ್ ಇತ್ತು, ಸ್ವಲ್ಪ ಚೆಂದ ಇತ್ತು, ಹಾಗೇನಿಲ್ಲ, ಪರವಾಗಿಲ್ಲ. ನನಗೆ ಔಟ್ಸೈಡ್ ಹೋದರೂ ಕೂಡ ಊಟ ಮಾಡಬೇಕು ಅಂತ ಅನಿಸಿತ್ತು, ಯಾಕಂದರೆ ಬೇರೆ ಏನು ಫುಡ್ ತಿನ್ನಲಿಕ್ಕೆ ಮೂಡಿರಲಿಲ್ಲ. ಹಾಗಾಗಿ ಮತ್ತೆ ಎಗ್ ಕರಿ ಅಂದರೆ ಎಗ್ ಮಸಾಲವನ್ನು ಆರ್ಡರ್ ಮಾಡಿ ರೈಸ್ ಜೊತೆಗೆ ತಿಂದೆ. ಅದಾದಮೇಲೆ ಊಟವನ್ನು ಕಂಪ್ಲೀಟ್ ಮಾಡಿ ನಾನು ಒಂದು ಮಾಲ್ಗೆ ಬಂದೆ. ಮೂವಿ ನೋಡಬೇಕು ಅಂತ ಮನಸ್ಸಾಯಿತು. ಸೊ ಹಾಗಾಗಿ ಛತ್ರಿಯನ್ನು ಜೊತೆಗೆ ಇಟ್ಕೊಂಡು ಬಂದೆ. ಮಳೆ ಬಂದರೂ ಬರದಿದ್ದರೂ ಛತ್ರಿ ಇವಾಗ ಇಟ್ಕೊಂಡು ಹೋಗೋದು ಅಂತೂ ಕಂಪಲ್ಸರಿ. ಹಾಗಾಗಿ ಮತ್ತೆ ಸ್ವಲ್ಪ ಫೋಸ್ ಕೊಟ್ಟೆ ಮಿರರ್ ಮುಂದೆ. ಆಮೇಲೆ ಮೂವಿ ಅಂತೂ ಸ್ಟಾರ್ಟ್ ಆಗೇ ಹೋಯಿತು. ತುಂಬ ಟೈಮಿಂದ ಮೂವಿ ನೋಡಬೇಕು, ಒಂದೊಳ್ಳೆ ಮೂವಿ ನೋಡಬೇಕು ಅಂತ ಅಂದ್ಕೊಳ್ತಿದ್ದೆ. ಅದೇ ಟೈಮ್ಗೆ ಅಂದರೆ ಸುಲೋಚನಾ ಫ್ರಮ್ ಸೋಮೇಶ್ವರ ಅನ್ನುವಂಥ ಒಂದೊಳ್ಳೆ ಮೂವಿ ನಮಗೆ ಸಿಕ್ತು. ಇವಾಗ ಈ ಮೂವಿಯನ್ನು ನಾನು ನೋಡ್ತಿರೋದು ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ನೋಡಿದ್ದೆ, ಆವಾಗ ತುಂಬ ಖುಷಿಯಾಯಿತು, ಚೆಂದ ಇತ್ತು. ಹಾಗಾಗಿ ಮತ್ತೊಂದು ಸಲ ಹೋಗಿ ನೋಡ್ಕೊಂಡು ಬರುವ ಅಂತ ಬಂದದ್ದು. ಇವಾಗ ಬಂದಿರೋದು ಸೆಕೆಂಡ್ ಟೈಮ್. ತುಂಬ ಜಾಲಿ ಆಗ್ತದೆ, ಎಂಜಾಯ್ ಮಾಡಿದೆ ಮೂವಿ ನೋಡು. ತುಂಬ ಅಂದರೆ ತುಂಬ ನೆಗಡಿ ಸಾಕಾಯಿತು. ಅದರ ಜೊತೆಗೆ ಒಂದು ಎಮೋಷ್ನಲ್ ಸ್ಟೋರಿ ಉಂಟಲ್ಲ, ಅದನ್ನು ನೋಡಿ ಕೂಡ ಕಣ್ತುಂಬಿ ಬಂತು. ಡೈಲಾಗ್ಸ್, ಸಾಂಗ್ಸ್ ಎಲ್ಲ ತುಂಬ ಒಂದು ಒಳ್ಳೆ ಅದ್ಭುತ ರೀತಿಯಲ್ಲಿ ಬಂದಿದೆ. ಖುಷಿ ಆಗ್ತದೆ ನೋಡುವಾಗ. ನೆಗಡಿ ಸಾಕಾಯಿತು ಮಾರ್ರೆ. ಈ ಸಾಂಗ್ ಅಂತೂ ಫ್ಯಾಂಟಾಸ್ಟಿಕ್. ಇದರ ಸೌಂಡ್ ಅಂತೂ ಇನ್ನು ಎಲ್ಲ ಕಡೆ ಡಿಜೆಗೆ ಬರ್ಬೋದು, ಅಷ್ಟು ಚೆಂದ ಉಂಟು. ನಮಗೊಂದು ಒಳ್ಳೆ ಡಿಜೆ ಸಾಂಗ್ ಸಿಕ್ತಲ್ಲ, ಇನ್ನು ಮದುವೆಯಲ್ಲಿ ಎಲ್ಲ ಡ್ಯಾನ್ಸ್ ಮಾಡಲಿಕ್ಕೆ ಮತ್ತು ಗಣೇಶ ಹಬ್ಬದಲ್ಲಿ ಎಲ್ಲ ಡ್ಯಾನ್ಸ್ ಮಾಡಲಿಕ್ಕೆ ಒಂದೊಳ್ಳೆ ಸಾಂಗ್ ಸಿಕ್ತು. ಮೂವಿ ಕೂಡ ತುಂಬ ಚೆಂದ ಇತ್ತು. ಮತ್ತು ಮೂವಿ ಎಲ್ಲ ನೋಡಿ ಆದಮೇಲೆ ಸೀದಾ ನಾನು ಮನೆಗೆ ಬಂದೆ. ಇವತ್ತಿನ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬರ್ ಅವಶ್ಯಕತೆ ತುಂಬ ಉಂಟು. ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರ್ ಅಷ್ಟು ಇಲ್ಲ, ಹಾಗಾಗಿ ಇವಾಗಷ್ಟೇ 2000 ಕಂಪ್ಲೀಟ್ ಆಗ್ತಾ ಬಂದಿದೆ. ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಮ್ಮ ಒಂದು ಈ ಚಿಕ್ಕ ಪ್ರತಿಭೆಗಳಿಗೆ ನೀವೇ ಪ್ರೋತ್ಸಾಹಿಸಬೇಕು. ಹಾಗಾಗಿ ಥ್ಯಾಂಕ್ ಯು. ಇಲ್ಲಿ ನೋಡ್ಬೋದು ನೀವು, ನಮ್ಮ ಭಾವ ಕೊನೆಗೆ ಡ್ಯಾನ್ಸ್ ಮಾಡಿ ಸುಸ್ತಾಗಿ ಬಿದ್ದೇ ಬಿಟ್ಟರು. ಭಾವ ಬಂದರು, ಸಾಂಗ್ ಸೂಪರ್.